ಕಾಂಗ್ರೆಸ್ ಸರ್ಕಾರದಿಂದ ಗಾಣಿಗ ಸಮಾಜಕ್ಕೆ ಆಗುತ್ತಿರುವ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಹಾಗೂ ಸಂಪುಟ ಸಚಿವ ಸ್ಥಾನ ಆಗ್ರಹಿಸಿ ಸುರೇಶ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದರು. ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಿ ಹಿಂದುಳಿದ ಗಾಣಿಗ ಸಮಾಜಕ್ಕೆ ಪ್ರಾತಿನಿಧ್ಯ ನೀಡಬೇಕು ಹಾಗೂ ಹಿಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಪದೇ ಪದೇ ಸಮಾಜವನ್ನು ನಿರ್ಲಕ್ಷ್ಯ ಭಾವ ತೋರಿದು ಸದಾ ಅನ್ಯಾಯ ಮಾಡುತ್ತಾ ಬರುತ್ತಿದೆ. 2018 ಸಮ್ಮಿಶ್ರ ಸರ್ಕಾರ ಅವಧಿಯಲ್ಲಿ ಹಾಗೂ 2013 ಕಾಂಗ್ರೆಸ್ ಪಕ್ಷ ಏಕಮೇವ ಸರ್ಕಾರದಲ್ಲಿ ಹಾಗೂ ಹಿಂದಿನ ಅವಧಿಯಲ್ಲಿಯೂ ಸಹಿತ ಗಾಣಿಗ ಸಮಾಜಕ್ಕೆ ಸಚಿವ ಸ್ಥಾನ ನೀಡದೆ ಇರುವುದು ಗಾಣಿಗ ಸಮಾಜಕ್ಕೆ ಘಾಟಿ ಉಂಟು ಮಾಡಿದೆ. ಇದರ ಹೊರತಾಗಿ ಹಿಂದೆ ಲೋಪದೋಷ ಸರಿ ಮಾಡಲು ಕಾಂಗ್ರೆಸ್ ಸರ್ಕಾರ ಈ ಅವಧಿಯಲ್ಲಿ ಗಾಣಿಗ ಸಮಾಜಕ್ಕೆ ಸಚಿವ ಸಂಪುಟ ಸ್ಥಾನ ನೀಡಬೇಕೆಂದು ಪತ್ರಿಕಾಗೋಷ್ಠಿ ಮೂಲಕ ಮನವಿ ಮಾಡಿದರು. ಬ್ಯೂರೋ ರಿಪೋರ್ಟ್ ರಾಜ್ಯ 32 ಕನ್ನಡ ನ್ಯೂಸ್, ಕಲಬುರಗಿ. ಬಾರಿ ಶಾಸಕರಾಗಿದ್ದಾರೆ. ಈ ಬಾರಿ ಸಚಿವ ಸಂಪುಟದಲ್ಲಿ ಗಾಣಿಗ ಸಮಾಜಕ್ಕೆ ಕನಿಷ್ಠ 2 ಸ್ಥಾನ, ಒಂದು ಲಕ್ಷ್ಮಣ ಸವದಿ ಅವರಿಗೆ, ಇನ್ನೊಂದು ಭದ್ರಾವತಿ ಶಾಸಕರಾದಂಥ BK ಸಂಗಮೇಶ್ ಅವರಿಗೆ ಕಡ್ಡಾಯ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಹಿಂದಿನ ಎಲ್ಲ ಅವಕಾಶಗಳನ್ನು ಅವಲೋಕನ ಮಾಡಿ ನೋಡಿದಾಗ ಈ ಹಿಂದೆ 2018 ಸಂದರ್ಭದಲ್ಲಿ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಆ ಅವಧಿಯಲ್ಲಿ ಸಹಿತ ಸಮಾಜ ಸಚಿವ ಸ್ಥಾನದಿಂದ ವಂಚಿತ ಆಯಿತು. ಅದಕ್ಕಿಂತ ಮುಂಚಿತವಾಗಿ 2013 ಅವಧಿಯಲ್ಲಿ ಸಹಿತ ವಂಚಿತ ಆಯಿತು. ಹೀಗೆ ನೋಡ್ತಾ ಹೋದಾಗ ಕಾಂಗ್ರೆಸ್ ಪಕ್ಷದಿಂದ ಏನು ನೇತೃತ್ವದಲ್ಲಿ ಆದಂಥ ಸರ್ಕಾರಗಳಲ್ಲಿ ಗಾಣಿಗ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಏನು ಹಿಂದುಳಿದ ಸಮಾಜ ಆಗಿರೋದ್ರಿಂದ ಈ ಸಮಾಜಕ್ಕೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡೋದ್ರಿಂದ ಆ ಸಮಾಜಕ್ಕೆ ಒಂದು ಮುನ್ನೆಲೆ ಬರಲಿಕ್ಕೆ ಅವಕಾಶ ಆಗ್ತದೆ. ಸಮಾಜದಿಂದ ಯಾರಾದರೂ ಸಚಿವ ಸಂಪುಟ ಸ್ಥಾನದಲ್ಲಿದ್ದಾಗ ಸಮಾಜದಲ್ಲಿ ಸಹಿತ ಒಂದು ಚೈತನ್ಯ ಭಾವ ಬರ್ತದೆ. ಹಾಗಾಗಿ ಸಮಾಜದ ಏನು ರಾಜ್ಯಾದ್ಯಂತ ಇರುವಂಥ ಸುಮಾರು 30-35 ಲಕ್ಷ ಜನಸಂಖ್ಯೆ ಇರುವಂಥ ಈ ಗಾಣಿಗ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ನೀಡಿ ಈ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕಂತೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಹಕ್ಕೊತ್ತಾಯವನ್ನು ಮಾಡ್ತಾಯಿದ್ದೀವಿ. ಯಾಕೆ ಹೇಳ್ತವೆ ಅಂದರೆ ನಾವು ನಿದರ್ಶನಗಳಿವೆ. BJP ಸರ್ಕಾರ ಇದ್ದಾಗ 3 ಜನ ನಮ್ಮವರು ಸಚಿವರಿದ್ದರು. ಲಕ್ಷ್ಮಣ ಸವದಿ ಅವರು ಸಚಿವರಿದ್ದರು, BJ ಪುಟ್ಟಸ್ವಾಮಿ ಅವರು ಸಚಿವರಿದ್ದರು, SK ಬೆಳ್ಳುಬಿ ಅವರು ಸಚಿವರಿದ್ದರು. ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷ ಅಧಿಕಾರವನ್ನು ಮಾಡಿದೆ. ಆದರೆ ಒಂದು ಪಕ್ಷ ಅವಕಾಶವನ್ನು ನೀಡುತ್ತೆ, ಒಂದು ಪಕ್ಷ ಅವಕಾಶವನ್ನು ನೀಡೋಲ್ಲ ಅಂದಾಗ ಸಮಾಜ ಚಿಂತಾಕ್ರಾಂತವಾಗಿದೆ. ಇಂದಿನ ಎಲೆಕ್ಷನ್ನಲ್ಲಿ 2023 ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿಯವರು ಪಕ್ಷಾಂತರ ಪರ್ವ ಸಂದರ್ಭದಲ್ಲಿ ಅವ್ರ ಮೇಲೆ ಭರವಸೆನ ಇಟ್ಕೊಂಡು ಅಥವಾ ಅವ್ರ ಮೇಲಿನ ಒಂದು ಅಭಿಮಾನಕ್ಕಾಗಿ ಅದರ ಇನ್ನಿತರ ವಿಚಾರಕ್ಕಾಗಿ ಆ ಸಂದರ್ಭದಲ್ಲಿ ಸರ್ಕಾರ ರಚನೆಯಲ್ಲಿ ಗಾಣಿಗ ಸಮಾಜದ ಪಾತ್ರ ಸಹಿತ ಭಾಳ ಅಗ್ರಗಣ್ಯ ಆಗಿರೋದ್ರಿಂದ ಸಮಾಜವನ್ನು ನಿರ್ಲಕ್ಷ್ಯ ಭಾವ ತೋರಿ ಸಮಾಜವನ್ನು ಅವಕಾಶ ವಂಚಿತ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಭಾಳ ಬೇಸರ ಉಂಟು ಮಾಡಿದೆ. ಸಮಾಜಕ್ಕೆ ಪ್ರಾತಿನಿಧ್ಯ ನೀಡಬೇಕಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಏನು ಈ ಹಿಂದೆ ರಾಜ್ಯಾದ್ಯಂತ ಗಾಣಿಗ ಸಮಾಜದ ಜಿಲ್ಲೆಯಲ್ಲಿ ಹೋರಾಟ ಅದು ಗಾಣಿಗ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಬೇಕು ಅಂತೇಳಿ ಅದಕ್ಕೆ ಮಾಡಿದಂಥ ಹಿಂದಿನ ಸರ್ಕಾರ ನಿಗಮ ಮಂಡಳಿಯನ್ನು ರಚನೆ ಮಾಡಿ ಆದೇಶ ಮಾಡಿತ್ತು. ಆದರೆ ನಂತರದಲ್ಲಿ ಬಂದಂಥ ಕಾಂಗ್ರೆಸ್ ಪಕ್ಷ ಸರ್ಕಾರ ಏನು ಅನುಷ್ಠಾನವನ್ನು ಮಾಡದೆ ವಿಳಂಬ ನೀತಿ ತೋರ್ತಾ ಇರೋದು ಸಮಾಜಕ್ಕೆ ಪಟ್ಟು ಬೀಳ್ತಾ ಇದೆ. ಯಾಕಂದರೆ ಗಾಣಿಗ ಸಮಾಜ ಪ್ರಧಾನವಾಗಿ ಒಕ್ಕಲ್ತನವನ್ನು ನಂಬ್ಕೊಂಡಿರುವಂಥ ಸಮಾಜ, ಜೊತೆಗೆ ಮಧ್ಯಮ ವರ್ಗದಲ್ಲಿರುವಂಥ ನಮ್ಮ ಸಮಾಜ, ಜೊತೆಗೆ ಹಿಂದುಳಿದ ಸಮಾಜ ಆಗಿರೋದ್ರಿಂದ ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಆಗಲಿ ಉದ್ಯೋಗಕ್ಕಾಗಲಿ ಆಗಲಿ ಸಮಾಜದ ಉನ್ನತಿಗಾಗಲಿ ಹಾಂ ಸರ್ ಅನುದಾನ ನಿಗದಿ ಮಾಡಲಿ ಸರ್. ಅದೇ ನಾವು ಆಗ್ರಹ ಮಾಡ್ತೀವಿ ಸರ್. ಇಲ್ಲ ಸರ್, ಈ ಮುಂದಿನ ಭಾಗ ಅದೇ ಸರ್. ಹಾಂ ಸರ್, ಇನ್ನೂ ಇಲ್ಲ ಸರ್. ನಾ ಅದೇ ಆಗ್ರಹ ಸರ್. ಹಿಂದಿನ ಸರ್ಕಾರ ನೇಮಕ ರಚನೆ ಮಾಡಿ ಆದೇಶ ಮಾಡ್ಯದ. ಈ ಸರ್ಕಾರ ಆರ್ಥಿಕ ಅನುಮೋದನೆ ನೀಡಿ ಅನುಷ್ಠಾನಗೊಳಿಸಲಾಗ್ಯ ಸರ್. ಹಾಗಾಗಿ ಸಮಾಜಕ್ಕೆ ಪಟ್ಟು ಬೀಳ್ತಾ ಇದೆ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಆಗ್ರಹ ಮಾಡೋದಷ್ಟೇ ಅಲ್ಲದೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಇಲ್ಲಿವರೆಗೂ ನಮ್ಮ ಏನು ಸೌಮ್ಯ ಸ್ವಭಾವವನ್ನು ಅದೊಂದು ದೌರ್ಬಲ್ಯ ಅಂತ ಅಂದ್ಕೊಂಡ್ರೆ ಮುಂಬರುವ ದಿನಗಳಲ್ಲಿ ಅದು ನಡೆಯೋದಿಲ್ಲ. ಸಮಾಜ ಜಾಗೃತ ಆಗಿದೆ. ಯಾಕಂದ್ರೆ ಕೆಲಸ ಮಾಡಿದವರಿಗೆ ಕೆಲಸ ಕೇಳ್ತಾ ಇದ್ದೀವಿ. ಹಿಂದಿನ 2023 ಅವಧಿಯಲ್ಲಿ ಗಣನೀಯವಾಗಿ ಗಾಣಿಗ ಸಮಾಜ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಮತವನ್ನು ಹಾಕಿದೆ. ಹಾಗಾಗಿ ನಮ್ಮ ಅವಕಾಶಗಳನ್ನು ಕೇಳ್ತಾ ಇದ್ದೀವಿ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಈ ಕಾಂಗ್ರೆಸ್ ಪಕ್ಷಕ್ಕೆ ಅನೇಕ ನಿದರ್ಶನ ಕೊಡುವ ಮೂಲಕ ಕೇಳ್ತಾ ಇದ್ದೀವಿ. ಒಂದು ವೇಳೆ ಇದೇ ನಿರ್ಲಕ್ಷ್ಯ ಭಾವ ಭವಿಷ್ಯತ್ತಿನಲ್ಲಿ ಮುಂದುವರಿಸಿದರೆ ಅನಿವಾರ್ಯವಾಗಿ ಉಗ್ರ ಸ್ವರೂಪದ ಹೋರಾಟಕ್ಕೆ ಅಣಿ ಆಗ್ತೀವಿ ಸಮಾಜ. ಅದ್ರ ಜೊತೆಗೆ ಯಾಕಂದ್ರೆ ನಮಗೆ ಯಾಕೆ ಬೇಸರ ಆಗ್ತದೆ ಅಂದ್ರೆ ಇವಾಗೂ ಹಾಗೆ ಸಿದ್ದು ನ್ಯಾಮಗೌಡರು
ಒಬ್ಬ ಅಗ್ರಗಣ್ಯ ನಾಯಕರು, ಮಾಜಿ ಕೇಂದ್ರ ಸಚಿವರು, ದಿವಂಗತ ಸಿದ್ದು ನ್ಯಾಮಗೌಡರು, ಜಮಖಂಡಿ ಕ್ಷೇತ್ರದ ಶಾಸಕರಾಗಿದ್ದರು, ಕೇಂದ್ರದ ಮಾಜಿ ಸಚಿವರಾಗಿದ್ದರು. ಅವರನ್ನು ಸಹಿತ ಅನೇಕ ಸಂದರ್ಭಗಳಲ್ಲಿ ವಂಚಿತ ಮಾಡ್ತಾ ಬಂದರು. ಅದ್ರ ಜೊತೆಗೆ ಇವತ್ತು ಅವ್ರ ಸುಪುತ್ರಿದ್ದಾರೆ ಆನಂದ್ ನ್ಯಾಮಗೌಡರು, ಮಾಜಿ ಶಾಸಕರು, ಅನೇಕರಿಗೆ ಪ್ರಾತಿನಿಧ್ಯ ನಿಗಮ ಮಂಡಳಿ ಅನೇಕ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಮೂಲತಃ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿಯಾಗಿದ್ದಂಥ ಅಂಥ ಕುಟುಂಬವನ್ನು ಸಹಿತ ನಿರ್ಲಕ್ಷ್ಯ ಮಾಡುತ್ತಿದ್ದು, ಸಮಾಜವನ್ನು ನಿರ್ಲಕ್ಷ್ಯ ಮಾಡ್ತಿದ್ದು, ಹಂತವಾಗಿ ನಾವು ಉದಾಹರಣೆ ನೋಡ್ತಾ ಹೋದಾಗ ಎಲ್ಲೋ ಸಮಾಜಕ್ಕೆ ಭಾಳ ಬೇಸರ ಉಂಟು ಮಾಡ್ತಾ ಇದೆ ಮತ್ತು ಅಷ್ಟೇ ಕೋಪವನ್ನು ತರಿಸ್ತಾ ಇದೆ. ಈ ಒಂದು ಮುಂಬರುವ ದಿನಗಳಲ್ಲಿ ಈ ಲೋಪದೋಷಗಳನ್ನು ಕಾಂಗ್ರೆಸ್ ಸರ್ಕಾರ ಸರಿಪಡಿಸ್ಕೊಳ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಕ್ಕೊತ್ತಾಯವನ್ನು ಮಾಡಿಸ್ತಾ ಇದ್ದೀವಿ.